ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಕ್ವೆಶನ್ ರಿಲೇಟೆಡ್ ಟು ಈ ಗರ್ಭಪಾತದ ಮಾತ್ರೆಗಳು, ಈ ಅಬಾರ್ಷನ್ ಪಿಲ್ಸ್ ತೆಗೆದುಕೊಂಡ ಮೇಲೆ ನನಗೆ ಬ್ಲೀಡಿಂಗ್ ಆಯಿತು, ಬಟ್ ಮತ್ತೆ ಸ್ವಲ್ಪ ದಿನಗಳ ನಂತರ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಯಾಕೆ ಹೀಗಾಗ್ತಾ ಇದೆ? ಈ ಪ್ರಶ್ನೆಗೆ ಆನ್ಸರನ್ನು ತಿಳಿದುಕೊಳ್ಳೋಣ. ಸೊ ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧವಾದಾಗ ಆ್ಯಂಡ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆದಾಗ ಮಹಿಳೆಯರು ಈ ಮೆಡಿಸಿನ್, ಈ ಅಬಾರ್ಷನ್ ಪಿಲ್ಸನ್ನು ತೆಗೆದುಕೊಳ್ತಾರೆ. ಆ್ಯಂಡ್ ಕೆಲವೊಮ್ಮೆ ಅವರಿಗೆ ಕೆಲವೊಂದು ಸೈಡ್ ಇಫೆಕ್ಟ್ಸನ್ನು ಸಹ ಅವರು ಫೇಸ್ ಮಾಡಬೇಕಾಗಿ ಬರುತ್ತೆ. ಸೊ ಈ ಟ್ಯಾಬ್ಲೆಟ್ ಏನಿದೆ, ಮಿಫಿಪ್ರಿಸ್ಟೋನ್ ಮತ್ತು ಮಿಸೋಪ್ರೊಸ್ಟಾಲಿನ ಕಾಂಬಿನೇಷನ್ ಇರುತ್ತೆ. ಆ್ಯಂಡ್ ಮಿಫಿಪ್ರಿಸ್ಟೋನ್ ಏನು ಮಾಡುತ್ತೆ, ಈ ಭ್ರೂಣದ ಬೆಳವಣಿಗೆಯನ್ನು ನಿಲ್ಲಿಸುತ್ತೆ. ಆ್ಯಂಡ್ ಮಿಸೋಪ್ರೊಸ್ಟಾಲ್ ಏನು ಮಾಡುತ್ತೆ, ಈ ಭ್ರೂಣವನ್ನು ಹೊರಗೆ ಹಾಕಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಮಹಿಳೆಯರು ಟ್ಯಾಬ್ಲೆಟ್ ತೆಗೆದುಕೊಳ್ತಾರೆ, ಅವರಿಗೆ ಬ್ಲೀಡಿಂಗ್ ಆಗುತ್ತೆ. ಆ್ಯಂಡ್ ಕೆಲವೊಂದು ಸಲ 5 ದಿನ ಆಗುತ್ತೆ, ಕೆಲವೊಂದು ಸಲ ಒಂದು 10 ಡೇಸ್ ಆಗುತ್ತೆ, ಕೆಲವೊಂದು ಸಲ ಒಂದು 7 ಡೇಸ್ ಆಗುತ್ತೆ. ಡಿಪೆಂಡಿಂಗ್ ಅವರ ಬಾಡಿ ಹೇಗೆ ರಿಸ್ಪಾಂಡ್ ಮಾಡುತ್ತೆ ಅದಕ್ಕೆ ತಕ್ಕ ಹಾಗೆ ಅವರಿಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಆ್ಯಂಡ್ ಬ್ಲೀಡಿಂಗ್ ನಿಲ್ಲತ್ತೆ. ಓಕೆ, ಆ್ಯಂಡ್ ಬ್ಲೀಡಿಂಗ್ ನಿಂತ ಮೇಲೆ ಬಹಳಷ್ಟು ಸಲ ಮಹಿಳೆಯರು ಯಾವುದೇ ಒಂದು ಸ್ಕ್ಯಾನ್ ಆಗಲಿ ಎಕ್ಸೆಟ್ರಾ ಏನೂ ಮಾಡ್ಕೊಳ್ಳೋದಿಲ್ಲ. ಎಲ್ಲ ಬ್ಲೀಡಿಂಗ್ ಆಯಿತು, ದೇ ಆರ್ ವೆರಿ ಹ್ಯಾಪಿ. ಬಟ್ ಒಂದು ವಾರ ಆಯಿತು ಅಥವಾ ಒಂದು 4-5 ದಿನ ಆದಮೇಲೆ ಮತ್ತೆ ಅವರಿಗೆ ಬ್ಲೀಡಿಂಗ್ ಶುರು ಆಗುತ್ತೆ. ಸೊ ಆವಾಗ ಟೆನ್ಷನ್ ಶುರುವಾಗುತ್ತೆ, ಇದೇನಪ್ಪ ಬ್ಲೀಡಿಂಗ್ ನಿಂತಿತ್ತು, ಈಗ ಮತ್ತೆ ಶುರುವಾಗ್ತಾ ಇದೆ, ಈಗ ಏನು ಮಾಡಬೇಕು ಅಂತ. ಓಕೆ, ಸೊ ಈ ಬ್ಲೀಡಿಂಗ್ ಸ್ಟಾಪ್ ಆಗಿದ್ದಂತಹ ಬ್ಲೀಡಿಂಗ್ ಮತ್ತೆ ಶುರು ಆಗಬಾರ್ದು. ನಾರ್ಮಲಿ ಅಥವಾ ಯೂಶ್ವಲಿ ಅಥವಾ ಬಹಳಷ್ಟು ಜನರಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ದಟ್ ಈ ಟ್ಯಾಬ್ಲೆಟ್ ನೀವು ಯಾವಾಗ ಸ್ಟಾಪ್ ಮಾಡ್ತೀರಿ ಅದಾದ ನಂತರ ಮತ್ತೆ ಬ್ಲೀಡಿಂಗ್ ಶುರು ಆಗಬಾರ್ದು. ಮತ್ತೆ ನಿಮ್ಗೆ ಯಾವಾಗ ನೆಕ್ಸ್ಟ್ ಬ್ಲೀಡಿಂಗ್ ಆಗಬೇಕು, ನಿಮ್ಮ ಪೀರಿಯಡ್ ಬಂದಾಗಲೇ. ಓಕೆ, ಸೊ ನಿಮ್ಮ ಪೀರಿಯಡು 1 ತಿಂಗಳಿಗೆ ಬರ್ಬೋದು ಅಥವಾ ಅದಕ್ಕಿಂತ ಲೇಟ್ ಆಗ್ಬೋದು ಸ್ವಲ್ಪ. ಬಟ್ ಆ ಟೈಮಲ್ಲಿ ಮಾತ್ರ ನಿಮಗೆ ಬ್ಲೀಡಿಂಗ್ ಆಗಬೇಕು. ಈಗ ಯಾಕೆ ಬ್ಲೀಡಿಂಗ್ ಆಯಿತು? ಸೊ ಈಗ ಯಾಕೆ ಬ್ಲೀಡಿಂಗ್ ಆಯಿತು ಅನ್ನೋದಕ್ಕೆ ಕೆಲವೊಂದು ಕಾರಣಗಳಿರ್ಬೋದು. ಒಂದು, ನಿಮಗೆ ನಿಮ್ಮ ಈ ಗರ್ಭಪಾತದ ಪ್ರೊಸೆಸ್ ಏನಿದೆ ಅದು ಕಂಪ್ಲೀಟಾಗಿ ಆಗದೇ ಇರಬಹುದು. ಫಾರ್ ಎಕ್ಸಾಂಪಲ್, ನಾನು ಹೇಳಿದೆ ನಿಮಗೆ ಈ ಟ್ಯಾಬ್ಲೆಟ್ ಏನಿದೆ ಇದಕ್ಕೆ ಕೆಲವೊಂದು ಸೈಡ್ ಇಫೆಕ್ಟ್ಸ್ ಇರ್ತವೆ. ಆ್ಯಂಡ್ ಒನ್ ಆಫ್ ದ ಸೈಡ್ ಇಫೆಕ್ಟ್ಸ್ ಈ ಟ್ಯಾಬ್ಲೆಟ್ನಿಂದು ಇನ್ಕಂಪ್ಲೀಟ್ ಅಬಾರ್ಷನ್. ಇನ್ಕಂಪ್ಲೀಟ್ ಅಬಾರ್ಷನ್ ಅಂದರೆ ಪೂರ್ತಿಯಾಗಿ ಈ ಟ್ಯಾಬ್ಲೆಟ್ಟಿಗೆ ಆ ಗರ್ಭವನ್ನು ತೆಗಿಲಿಕ್ಕೆ ಆಗ್ತಾ ಇರೋದಿಲ್ಲ. ಯಾಕೆ ಆಗ್ತಾ ಇರೋದಿಲ್ಲ? ಮೇ ಬಿ ಗರ್ಭ ಟೈಮ್ಗಿಂತ ಹೆಚ್ಚು ಬೆಳ್ಕೊಂಡು ಬಿಟ್ಟಿದೆ, 2 ಮಂತ್ಸ್ಗಿಂತ ಹೆಚ್ಚಿಗೆ ಆಗೋಗಿದೆ. ಆ್ಯಂಡ್ ನೀವು ಆವಾಗ ಈ ಟ್ಯಾಬ್ಲೆಟ್ ತೆಗೆದುಕೊಳ್ತಾ ಇದ್ದೀರಾ. ಆ್ಯಂಡ್ ಆ ಟ್ಯಾಬ್ಲೆಟಿಗೆ ಅದರ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದು ಆದಷ್ಟು ಟ್ರೈ ಮಾಡಿದೆ, ಎಷ್ಟಾಗಿದೆ ಅಷ್ಟು ಹೋಗಿದೆ, ಎಷ್ಟಾಗಲಿಲ್ಲ ಅದಲ್ಲೇ ಉಳ್ಕೊಂಡಿದೆ. ಸೊ ಒಂದು ಅದಿರ್ಬೋದು. ಅಥವಾ ನೀವು 2 ಮಂತ್ಸ್ ಒಳಗಡೆನೇ ಇದ್ರಿ, ತೆಗೆದುಕೊಂಡ್ರಿ, ಬಟ್ ಸ್ಟಿಲ್ ಟ್ಯಾಬ್ಲೆಟಿಗೆ ಅಷ್ಟು ಕೆಪಾಸಿಟಿ, ಶಕ್ತಿ ಇರಲಿಲ್ಲ ಅದನ್ನು ತೆಗೆದು ಹಾಕುವಂಥದ್ದು. ಯಾಕಂದರೆ ಎಲ್ಲ ಟ್ಯಾಬ್ಲೆಟು ಎಲ್ಲರಲ್ಲೂ ಒಂದೇ ಟೈಪ್ ಆ್ಯಕ್ಟ್ ಮಾಡ್ತಾ ಇರೋದಿಲ್ಲ. ಈಗ ಒಂದು 4 ಜನ ಪ್ಯಾರಾಸಿಟಮಾಲ್ ತೊಗೊಂಡ್ರು ಅಂದರೆ ಎಲ್ಲರಲ್ಲೂ ಅದು ಸೇಮ್ ಟೈಪ್ ಆ್ಯಕ್ಟ್ ಮಾಡ್ತಾ ಇರೋದಿಲ್ಲ. ಕೆಲವೊಬ್ಬರಲ್ಲಿ ಅದು ಕೆಲಸ ಮಾಡುತ್ತೆ, ಅವ್ರ ತಲೆನೋವು ಮೈಕೈ ನೋವು ಹೋಗುತ್ತೆ. ಕೆಲವೊಬ್ಬರಲ್ಲಿ ಅವ್ರಿಗೇನೂ ಆಗೋದೇ ಇಲ್ಲ, ಇದೇನು ವರ್ಕೇ ಆಗಿಲ್ಲ ಅಂತಿರ್ತಾರೆ. ಅದೇ ರೀತಿ ಈ ಟ್ಯಾಬ್ಲೆಟ್ಸು ಸಹ ಮೇ ಬಿ ನಿಮ್ಗದು ಆ ರೀತಿ ಕೆಲಸ ಮಾಡೋಕ್ಕೆ ಆಗಲೇ ಇಲ್ಲ. ಥರ್ಡ್, ನಿಮ್ಮ ಬಾಡಿನೇ ಅದಕ್ಕೆ ರಿಸ್ಪಾಂಡ್ ಮಾಡಲೇ ಇಲ್ಲ. ಮಾಡಿದೆ ಬಟ್ ಕಂಪ್ಲೀಟ್ಲಿ ನಿಮ್ಮ ಬಾಡಿಗೆ ಸಹ ಅದನ್ನು ರಿಸ್ಪಾಂಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಅದರಿಂದ ನಿಮಗೆ ಸ್ವಲ್ಪ ಭ್ರೂಣದ ಪಾರ್ಟ್ಸ್ ಇರ್ಬೋದು ಅಥವಾ ಕೆಲವೊಂದು ಕಸ ಅಂತ ನಾವೇನು ಹೇಳ್ತಿರ್ತೀವಿ ಅದಲ್ಲೇ ಉಳ್ಕೊಂಡಿರ್ಬೋದು. ಸೊ ರಿಟೇನ್ಡ್ ಪ್ರಾಡಕ್ಟ್ಸ್ ಆಫ್ ಕನ್ಸೆಪ್ಷನ್ ಅಂತ ನಾವಿದಕ್ಕೆ ಹೇಳ್ತಾ ಇರ್ತೀವಿ, RPOC ಅಂತ. ಸೊ ರಿಟೇನ್ ಪ್ರಾಡಕ್ಟ್ಸ್ ಆಫ್ ಕನ್ಸೆಪ್ಷನ್ ಅಲ್ಲೇ ಉಳ್ಕೊಂಡ್ರೆ ಈಗ ಏನಾಗಿದೆ, ಟ್ಯಾಬ್ಲೆಟನ್ನು ನೀವು ತೊಗೊಂಡ್ರಿ, ಟ್ಯಾಬ್ಲೆಟ್ ಏನು ಮಾಡ್ತು, ಬಾಡಿಯಿಂದ ಅದನ್ನು ಹೊರಗೆ ಹಾಕಬೇಕು ಅಂತ ತನ್ನ ಕೆಲಸ ಶುರು ಮಾಡ್ಕೊಳ್ತು ಆ್ಯಂಡ್ ಹೋಯಿತು. ಬಟ್ ಈಗ ಏನಾಯಿತು, ಪೂರ್ತಿಯಾಗಿ ಹೋಗಲಿಲ್ಲ, ಒಂದು ಸ್ವಲ್ಪ ಅಲ್ಲೇ ಉಳ್ಕೊಂಡಿದೆ. ಬಟ್ ನಿಮ್ಮ ಬಾಡಿ ಅದನ್ನು ತನ್ನದಲ್ಲ, ಇದು ತನಗೆ ಬೇಡದೇ ಇದ್ದಿತ್ತು, ಇದು ಇಲ್ಲಿ ಯಾಕಿದೆ ಅಂತ ಅದೇನು ಮಾಡುತ್ತೆ, ಅದನ್ನು ಹೊರಗೆ ತೆಗಿಯೋಕ್ಕೆ ಮತ್ತೆ ನಿಮ್ಮ ಗರ್ಭಕೋಶ ಟ್ರೈ ಮಾಡ್ತಾ ಇರುತ್ತೆ. ಸೊ ಅದು ಈ ಥರ ಕಾಂಟ್ರಾಕ್ಟ್ ಆಗುತ್ತೆ, ಸಂಕುಚಿತಗೊಳ್ಳುತ್ತೆ. ಆ್ಯಂಡ್ ಅದನ್ನು ಹೊರಗೆ ಹಾಕೋಕ್ಕೆ ಅದು ಬ್ಲೀಡಿಂಗ್ ಮಾಡ್ತಾ ಇದೆ.
ಸೊ ನೀವು ಎಲ್ಲಿವರೆಗೆ ಆ ಒಳಗಿರುವಂಥ ಏನು ಕಸ ಅಥವಾ ಏನದು ಪ್ರಾಡಕ್ಟ್ ರಿಟೇನ್ ಪ್ರಾಡಕ್ಟ್ಸ್ ಉಳ್ಕೊಂಡಿದೆ ಎಲ್ಲಿವರೆಗೆ ಅದನ್ನು ತೆಗೆಯೋದಿಲ್ಲ ಅಲ್ಲಿವರೆಗೆ ನಿಮಗೆ ಬ್ಲೀಡಿಂಗ್ ಸ್ಟಾಪ್ ಆಗೋದಿಲ್ಲ. ಅದಷ್ಟೇ ಅಲ್ಲ, ಸಪೋಸ್ ಆ ಕಸ ಏನಾದರೂ ಅಲ್ಲೇ ಉಳ್ಕೊಳ್ತು ಅಂತ ಹೇಳಿದರೆ ಅಲ್ಲಿ ಇನ್ಫೆಕ್ಷನ್ ಆಗಬಹುದು. ಇನ್ಫೆಕ್ಷನ್ ಆಗಿ ನಿಮ್ಗೆ ಗರ್ಭಕೋಶಕ್ಕೆ ಡ್ಯಾಮೇಜ್ ಆಗ್ಬೋದು. ಗರ್ಭಕೋಶಕ್ಕೆ ಡ್ಯಾಮೇಜ್ ಆಯಿತು ಅಂತ ಹೇಳಿದರೆ ನಿಮಗೆ ಮುಂದೆ ಮಕ್ಕಳಾಗ್ಲಿಕ್ಕೆ ಪ್ರಾಬ್ಲಮ್ ಆಗ್ಬೋದು. ಇನ್ಫೆಕ್ಷನ್ ಹೆಚ್ಚಿಗೆ ಸ್ಪ್ರೆಡ್ ಆಯಿತು ಅಂದರೆ ನಿಮ್ಮ ಜೀವಕ್ಕೇನೆ ಅಪಾಯ ಆಗ್ಬೋದು. ಸೊ ಇದು ಒನ್ ಆಫ್ ದ ಮೇಜರ್ ಸೈಡ್ ಇಫೆಕ್ಟ್ ಈ ಮೆಡಿಸಿನಿಂದು. 2 ಮೇಜರ್ ಸೈಡ್ ಇಫೆಕ್ಟ್ ಅಂತ ನಾನು ಹೇಳಿದ್ದೆ. ಒಂದು, ಬ್ಲೀಡಿಂಗೇ ಕಂಟ್ರೋಲ್ ಆಗೋದಿಲ್ಲ ಈ ಟ್ಯಾಬ್ಲೆಟಿಂದ. 2ನೇದು ಈ ಥರ ಇನ್ಕಂಪ್ಲೀಟ್ ಅಬಾರ್ಷನ್. 2ರಿಂದೂ ಜೀವಕ್ಕೆ ಅಪಾಯ ಇರುತ್ತೆ. ಆದ್ದರಿಂದ ಈ ಟ್ಯಾಬ್ಲೆಟನ್ನು ಅನ್ಸೇಫ್ ಟ್ಯಾಬ್ಲೆಟ್ ಅಂತ ಕ್ಯಾಟಗರೈಸ್ ಮಾಡಿರ್ತಾರೆ. ಈ ಇನ್ಕಂಪ್ಲೀಟ್ ಅಬಾರ್ಷನ್ ಯಾವಾಗ ಆಗತ್ತೆ ಆವಾಗ ನಿಮಗೆ ಮತ್ತೆ ಬ್ಲೀಡಿಂಗ್ ಶುರು ಆಗೋಕ್ಕೆ ಸ್ಟಾರ್ಟ್ ಆಗ್ಬೋದು. ನೋಡಿ, ಈ ಥರದ ಸೈಡ್ ಇಫೆಕ್ಟ್ಸ್ ಎಲ್ಲರಲ್ಲೂ ಆಗಲೇಬೇಕು ಅಂತ ಏನಲ್ಲ, ಬಟ್ ಆಗಿದ್ದಾವೆ, ಬಹಳಷ್ಟು ಜನರಲ್ಲಿ ಆಗಿರ್ತಾವೆ. ಆದ್ರಿಂದಾನೇ ಈ ಥರದ ಕ್ಯಾಟಗರೈಸೇಷನ್, ಆದ್ರಿಂದಾನೇ ಇದಕ್ಕೆ ರಿಸ್ಟ್ರಿಕ್ಷನ್, ಆದ್ರಿಂದ ಈ ಟ್ಯಾಬ್ಲೆಟಿಗೆ ಇಷ್ಟೊಂದು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಮಾಡಿರೋದು. ಬಿಕಾಸ್ ಭಾಳಷ್ಟು ಜನರಲ್ಲಿ ಈ ಥರ ಆಗ್ತಾ ಇರುತ್ತೆ. ಸೊ ಡಾಕ್ಟರಿನ ಸೂಪರ್ವಿಷನ್ ಬೇಕು ಅನ್ನೋದು ಇದಕ್ಕೆ. ಸೊ ಬಹಳಷ್ಟು ಸಲ ನನಗೆ ಪೇಷಂಟ್ ಕೇಳ್ತಿರ್ತಾರೆ, ಸೊ ಅದಲ್ಲೇ ಇತ್ತು ಅಂತ ಹೇಳಿದರೆ ನಮ್ಮ ಮುಂದಿನ ಪೀರಿಯಡಲ್ಲಿ ಅದು ಹೋಗಿಬಿಡ್ಬೋದಲ್ವಾ ಕಸ ಅಂತ. ಮುಂದಿನ ಪೀರಿಯಡ್ ತನಕ ನಿಮ್ಮ ಬಾಡಿ ಅದನ್ನು ಇಟ್ಕೊಳ್ಳೋದಿಲ್ಲ. ನಿಮ್ಮ ಬಾಡಿ ಅದರ ವಿರುದ್ಧ ಫೈಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ಯಾವಾಗ ಫೈಟ್ ಮಾಡುತ್ತೆ ನಿಮಗೆ ಜ್ವರ ಬರೋಕ್ಕೆ ಶುರುವಾಗತ್ತೆ, ಸೊಂಟ ನೋಯೋಕ್ಕೆ ಶುರುವಾಗತ್ತೆ, ಕೈಕಾಲು ಸೆಳೆಯೋದು ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ತುಂಬ ಸುಸ್ತಾಗತ್ತೆ, ಒಂಥರ ಸ್ಮೆಲ್ ಬರ್ಲಿಕ್ಕೆ ಶುರುವಾಗತ್ತೆ, ನಿಮ್ಗೆ ಏನು ಅದು ದ್ರವ ಬರ್ತಾ ಇರುತ್ತೆ ಬ್ರೌನ್ ಕಲರು, ಅದಕ್ಕೆ ವಾಸನೆ ಬರೋಕ್ಕೆ ಶುರುವಾಗತ್ತೆ, ಎಲ್ಲ ಲಕ್ಷಣಗಳು ಬರೋಕ್ಕೆ ಶುರು ಆಗ್ತವೆ. ಏನಿವು ಲಕ್ಷಣಗಳು? ಇನ್ಫೆಕ್ಷನ್ ಇಂದು. ನಿಮ್ಮ ಬಾಡಿ ಇದನ್ನು ಇಟ್ಕೊಳ್ತಾ ಇಲ್ಲ, ಅದು ಇನ್ಫೆಕ್ಷನ್ ಆಗ್ತಾ ಇದೆ ಅಂತ. ಸೊ ನೀವು ನಾನು ಬೇರೆ ಗುಳಿಗೆ ಏನು ತಗೊಳ್ಬಹುದು, ಏನು ಮಾಡ್ಬೋದು, ನಮ್ಗೆ ಅಲ್ಲಿ ಹೋಗೋಕ್ಕಾಗಲ್ಲ ಇಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ನೀವು ಇದಕ್ಕೆ ಸರಿಯಾದ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೇಬೇಕಾಗ್ತಾ ಇರುತ್ತೆ. ಬಿಕಾಸ್ ಅಷ್ಟು ಸೀರಿಯಸ್ ಸಿಚುವೇಶನ್ ಇದು. ಸೊ ಇನ್ಕಂಪ್ಲೀಟ್ ಅಬಾರ್ಷನ್ ಆದಾಗ ಈ ರೀತಿ ನಿಮಗೆ ಮತ್ತೆ ಬ್ಲೀಡಿಂಗ್ ಶುರುವಾಗ್ಬೋದು. ಓಕೆ, 7-8 ದಿನ ಬ್ಲೀಡಿಂಗ್ ಆಗಿತ್ತು, ಅಷ್ಟೆಲ್ಲ ಕ್ಲಾಟ್ಸ್ ಪಾಸ್ ಆಯಿತು, ಈಗ ಮತ್ತೆ ಯಾಕೆ ಸ್ಟಾರ್ಟ್ ಆಯಿತು? 7-8 ದಿನ ಆಯಿತು, ಬ್ಲೀಡಿಂಗ್ ಆಯಿತು, ಪರವಾಗಿಲ್ಲ, ಎಲ್ಲ ಒಳ್ಳೆಯದು. ಬಟ್ ಸಣ್ಣ ಒಂದು ವೆರಿ ಸ್ಮಾಲ್ ತುಂಡಿದ್ರೂ ಸಹ ಅದು ನಿಮ್ಮ ಬಾಡಿ ಇಟ್ಕೊಳ್ಳೋದಿಲ್ಲ. ಓಕೆ, ಆ್ಯಂಡ್ ಅದು ನಿಮ್ಮ ನೆಕ್ಸ್ಟ್ ಪೀರಿಯಡ್ ತನಕ ನಿಮಗೆ ಅದು ಆನ್ ಇಟ್ಸ್ ಓನ್ ಹೋಗೋದಾಗಲಿ ಅಥವಾ ನಿಮಗೆ ಸಡನ್ಲಾಗಿ ನೀವು ಆರಾಮಾಗೋದಾಗಲಿ ಆಗ್ತಾನೂ ಇರೋದಿಲ್ಲ. ಸೊ ನೀವು ಯಾವಾಗ ಈ ಟ್ಯಾಬ್ಲೆಟನ್ನು ತೆಗೆದುಕೊಳ್ತೀರಾ, ಬ್ಲೀಡಿಂಗ್ ನಿಂತ ಮೇಲೆ ಒಂದ್ಸಲ ನೀವು ಸ್ಕ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಬಹಳಷ್ಟು ಸಲ ಪೇಷಂಟ್ಸು ಕೆಲವೊಂದು ಥಿಂಗ್ಸನ್ನು ತುಂಬ ಲೈಟ್ಲಿ ತೊಗೊಂಡ್ಬಿಡ್ತಾರೆ, ಅಥವಾ ಅವ್ರಿಗೆ ಹೋಗೋಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇರ್ತಾರೆ. ಸೊ ಇವೆಲ್ಲ ನಿಮಗೆ ಗೊತ್ತಿದ್ದಾಗ ನೀವು ನೋಡಬೇಕು, ನಾನು ಯಾವ ಸಿಚುವೇಶನಲ್ಲಿ ಇದ್ದೀನಿ, ಇದನ್ನು ಈ ಥರದನ್ನೆಲ್ಲ ಮಾಡ್ಕೊಳ್ಳೋಕ್ಕಾಗುವಂಥ ಪರಿಸ್ಥಿತಿಯಲ್ಲಿ ಇದ್ದೀನಾ, ನಾನು ಮಾಡ್ಕೊಳ್ಬಹುದಾ ಇವನ್ನೆಲ್ಲ. ಅದಾದಮೇಲೆ ನೀವು ಈ ಥರದ ಕೆಲಸದಲ್ಲಿ ಇನ್ವಾಲ್ವ್ ಆಗಬೇಕು. ಇಲ್ಲ ಅಂದಾಗ ನಿಮಗೆ ಒಂದು ಸ್ಕ್ಯಾನ್ ಮಾಡ್ಕೊಳಕ್ಕಾಗೋದಿಲ್ಲ, ಬ್ಲಡ್ ಟೆಸ್ಟ್ ಮಾಡ್ಕೊಳಕ್ಕಾಗೋದಿಲ್ಲ, ನಿಮಗೆ ಡಾಕ್ಟ್ರ್ ಹತ್ರ ಹೋಗೋಕ್ಕಾಗೋದಿಲ್ಲ. ಈ ಥರದೆಲ್ಲ ಸಿಚುವೇಶನ್ ಇದ್ದಾಗ ನೀವು ಈ ಥರದ ಒಂದು ಅನಗತ್ಯ ಪ್ರೆಗ್ನೆನ್ಸಿಯನ್ನು ತಡೆಯೋದು ಎಷ್ಟೋ ಬೆಟರ್ ಆಪ್ಷನ್ ನಿಮಗೆ. ಸೊ ಪ್ರಿವೆನ್ಷನ್, ಕಾಂಡಮ್ಸ್ ಎಕ್ಸೆಟ್ರಾ ಯೂಸ್ ಮಾಡಿ ಈ ಥರದ ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿಕೊಂಡು ಈ ಥರದೆಲ್ಲ ಕಾಂಪ್ಲಿಕೇಶನ್ಸನ್ನು ಮಾಡ್ಕೊಳ್ಳೋಕ್ಕೆ ಹೋಗದೇ ಇರೋದು ನಿಮಗೆ ಫಸ್ಟ್ ಆಪ್ಷನ್. ಆಯಿತು, ಆ ಥರದ್ದು ಹೋಯಿತು, ಈಗ ನಿಮ್ಗೆ ಈ ಪರಿಸ್ಥಿತಿಯಲ್ಲಿ ಬಂದಿದ್ದೀರಾ ಅಂದಾಗ ನೀವು ಈ ಟ್ಯಾಬ್ಲೆಟ್ಸ್ ತೆಗೆದುಕೊಂಡು ಬ್ಲೀಡಿಂಗ್ ನಿಂತ ಮೇಲೆ ಒಂದು ಸ್ಕ್ಯಾನನ್ನು ಮಾಡ್ಕೊಳ್ಬೇಕು. ಯಾಕಂದರೆ ಸ್ಕ್ಯಾನ್ ಮಾಡಿದಾಗಲೇ ನಮಗೆ ಗೊತ್ತಾಗತ್ತೆ ಕಂಪ್ಲೀಟಾಗಿ ಹೋಗಿದೆಯೋ ಇಲ್ವೋ ಅಂತ. ನಮ್ಮ ಹತ್ರ ಸುಮಾರು ಪೇಷಂಟ್ಸ್ ಇರ್ತಾರೆ, ಯಾರು ಒಂದು 10 ದಿನ ಬ್ಲೀಡ್ ಆಗಿರ್ತಾರೆ ಆ್ಯಂಡ್ ಸ್ಕ್ಯಾನ್ ಮಾಡಿಸ್ಕೊಂಡಿರೋದಿಲ್ಲ. ಆಮೇಲೆ ಒಂದು 4 ತಿಂಗಳ ಆದಮೇಲೆ ಗೊತ್ತಾಗುತ್ತೆ ಪ್ರೆಗ್ನೆನ್ಸಿ ಏನೂ ಆಗಲಿಲ್ಲ, ಪ್ರೆಗ್ನೆನ್ಸಿ ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಏನು ಬ್ಲೀಡ್ ಆಯಿತು ಹಾಗಿದ್ರೆ? ಕ್ಲಾಟ್ಸ್ ಥರ ಹೋಯಿತು. ಗರ್ಭಕೋಶದ ಒಳಗಡೆ ಭ್ರೂಣ, ಅದರ ಸುತ್ತಲೂ ಸುಮಾರಷ್ಟು ಥಿಂಗ್ಸ್ ಇರ್ತವೆ. ಗರ್ಭಕೋಶದ ಒಳಗೋಡೆ ಇರುತ್ತೆ, ಅಲ್ಲಿಂದ ಟಿಶ್ಯೂಸ್ ಇರ್ತವೆ, ಇವೆಲ್ಲ ಹೊರಗೆ ಹೋಗ್ತಾ ಇರ್ಬೋದು, ಪ್ರೆಗ್ನೆನ್ಸಿ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇರ್ಬೋದು. ಸೊ ಸ್ಕ್ಯಾನ್, ಈ ಆಫ್ಟರ್ ದ ಟ್ಯಾಬ್ಲೆಟ್ ಸ್ಕ್ಯಾನ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ.
ಸೊ ನಿಮಗೆ ನಿಮ್ಮ ಬ್ಲೀಡಿಂಗ್ ನಿಂತ ಮೇಲೆ ನೀವು ಒಂದು ಸ್ಕ್ಯಾನ್ ಮಾಡ್ಕೊಂಡು ನೋಡಬೇಕು. ಆ್ಯಂಡ್ ಸ್ಕ್ಯಾನಲ್ಲಿ ಎಲ್ಲ ಗರ್ಭಕೋಶ ಸರಿ ಇದೆ ಆ್ಯಂಡ್ ನಿಮಗೇನು ಒಳಗಡೆ ಏನು ಕಸ ಎಕ್ಸೆಟ್ರಾ ಇಲ್ಲ, ರಿಟೈನ್ ಪ್ರಾಡಕ್ಟ್ಸ್ ಆಫ್ ಕನ್ಸೆಪ್ಷನ್ ಇಲ್ಲ ಅಂತ ಬಂದಾಗ ಯು ವಿಲ್ ಬಿ ಶ್ಯೂರ್ ದ್ಯಾಟ್ ನಿಮ್ಮ ಗರ್ಭಕೋಶ ಸರಿ ಇದೆ, ನಿಮ್ಮ ಅಂಡಾಶಯ ಸರಿ ಇದೆ, ಟ್ಯೂಬ್ ಸರಿ ಇದ್ದಾವೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಬಹಳಷ್ಟು ಸಲ ಪೇಷಂಟ್ ಇದನ್ನು ಕೇಳ್ತಿರ್ತಾರೆ, ಈಗೇನು ಎಲ್ಲ ಆಯಿತು ನನಗೆ, ಸೊ ನನಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ. ಪ್ರಾಬ್ಲಮ್ ಇಲ್ಲ, ನಮಗೆ ಗೊತ್ತಿಲ್ಲ, ಯಾಕಂದರೆ ನಾವು ಸ್ಕ್ಯಾನ್ ನೋಡಲಿಲ್ಲ. ಈಗ ಸ್ಕ್ಯಾನ್ ನೋಡಿದ ಮೇಲೇ ಗೊತ್ತಾಗೋದು ಆ್ಯಕ್ಚುಲಿ ಏನಾದರೂ ಇಶ್ಯೂಸ್ ಇದೆಯಾ ಅಂತ. ಸೊ ಅದನ್ನು ಒಂದು ನೀವು ಮಾಡ್ಕೊಳ್ಳೇಬೇಕಾಗತ್ತೆ. ಇಂಥ ಸಿಚುವೇಶನ್ ಎಲ್ಲಿ ಬ್ಲೀಡಿಂಗ್ ನಿಂತೋಗಿದ್ದು ಈಗ ಮತ್ತೆ ಶುರುವಾಗಿದೆ ಅಂದಾಗ್ಲಂತೂ ನಾವು ಸ್ಕ್ಯಾನ್ ಮಾಡ್ಕೊಳ್ಳೋಕ್ಕೆ ಹೇಳ್ತಾ ಇರ್ತೀವಿ. ಯಾಕಂದರೆ ಆವಾಗಲೇ ನಮಗೆ ಗೊತ್ತಾಗಬೇಕು ಯಾಕೆ ಈ ಬ್ಲೀಡಿಂಗ್ ನಿಂತೋಗಿದಂಥ ಬ್ಲೀಡಿಂಗ್ ಯಾಕೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ ಇದಕ್ಕೆ ಅಂದರೆ ಇನ್ಕಂಪ್ಲೀಟ್ ಅಬಾರ್ಷನ್. ಸೊ ಇನ್ಕಂಪ್ಲೀಟ್ ಅಬಾರ್ಷನ್ ಇದ್ದಾಗೆ ನೀವು ಎಷ್ಟೇ ಬ್ಲೀಡಿಂಗ್ ನಿಲ್ಲಿಸೋ ಔಷಧಿ ತೊಗೊಳ್ಳಿ, ಪಾಸ್, MF ಎಕ್ಸೆಟ್ರಾ ಏನೇ ತೊಗೊಳ್ಳಿ, ಅದು ಟೈಮ್ ಬೀಂಗ್ ನಿಲ್ಲತ್ತೆ, ಮತ್ತೆ ಶುರು ಆಗುತ್ತೆ. ಯಾಕಂದರೆ ಬಾಡಿ ಅದನ್ನು ರಿಜೆಕ್ಟ್ ಮಾಡ್ತಾ ಇರತ್ತೆ. ಸೊ ನಿಮ್ಗೆ ಈ ರೀತಿ ಬ್ಲೀಡಿಂಗ್ ಶುರು ಆಯಿತು ಅಂದಾಗ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಬೇಕು ಆ್ಯಂಡ್ ಒಂದು ಸ್ಕ್ಯಾನ್ ಮಾಡ್ಕೊಂಡು ನೋಡಬೇಕು. ಸ್ಕ್ಯಾನಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಏನು ನಿಮ್ಮ ಸಿಚುವೇಶನ್ ಇದೆ, ಅಲ್ಲೇನಾದರೂ ಒಳಗಡೆ ಏನಾದರೂ ಉಳ್ಕೊಂಡಿದೆಯಾ ಅಂತ. ಆ್ಯಂಡ್ ಒಳಗಡೆ ಉಳ್ಕೊಂಡಿದ್ದಾಗ ನಿಮಗೆ ಈ ರೀತಿ ರೀಸ್ಟಾರ್ಟ್ ಆಗ್ಬೋದು ನಿಮ್ಮ ಬ್ಲೀಡಿಂಗ್. ಸೊ ಇದು ಒಂದು ಕಂಡೀಷನ್. ಎರಡನೇ ಕಂಡೀಷನ್ ಯಾಕೆ ಹೀಗಾಗ್ಬೋದು, ಯಾಕಂದರೆ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು. ಸೊ ಅಷ್ಟು ಹೈ ಡೋಸ್ ಇದ್ದಾಗ ಅದು ನಿಮ್ಮ ಬಾಡಿಯಲ್ಲಿ ಕೆಲವೊಂದು ಚೇಂಜಸನ್ನು ಮಾಡುತ್ತೆ. ಅದರಲ್ಲೂ ಅದು ಈ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಮಾಡ್ತಾ ಇರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ನಿಮ್ಮ ಬಾಡಿಯಲ್ಲಿ ನಾವು ಹೆಚ್ಚಿಗೆ ಹಾರ್ಮೋನ್ಸನ್ನು ಹಾಕ್ತಾ ಇದ್ದೀವಿ ಈಗ. ಸೊ ನಿಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಆಗುತ್ತೆ, ಏರ್ ಪೇರ್ ಆಗುತ್ತೆ. ಈ ಏರ್ ಪೇರ್ ಆದವರಲ್ಲಿ ಈ ರೀತಿ ಮತ್ತೆ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೂ ಸಹ ನಿಮಗೆ ಮತ್ತೆ ಬ್ಲೀಡಿಂಗ್ ಶುರು ಆಗ್ಬೋದು. ಬಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯಿತು ಅಂದಾಗ ನಿಮಗೆ ಈ ಹೊಟ್ಟೆ ನೋವಾಗಲಿ ಅಥವಾ ಸೊಂಟ ನೋವಾಗಲಿ ಅಥವಾ ಆ ರೀತಿ ಎಲ್ಲ ಲಕ್ಷಣ ಇರೋದಿಲ್ಲ, ಬಟ್ ಬ್ಲೀಡಿಂಗ್ ಶುರು ಆಗೋ ಸಾಧ್ಯತೆ ಇರುತ್ತೆ. ಬಟ್ ನಮಗೆ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸೋ ಅಥವಾ ಏನಾದರೂ ಉಳ್ಕೊಂಡು ಈ ರೀತಿ ಆಗ್ತಾ ಇದೆಯೋ ಅಂತ ನಾವು 100% ಶ್ಯೂರ್ ಆಗಿ ಹೇಳೋದು ಯಾವಾಗ, ನಿಮಗೆ ಸ್ಕ್ಯಾನ್ ಮಾಡಿದಾಗ ಮಾತ್ರ. ಸ್ಕ್ಯಾನ್ ಮಾಡದೆ ನಾವು ಹೌದೌದು ಇದು ನಿಮಗೆ ಸೊಂಟ ನೋವು ಇಲ್ಲ ಅಲ್ವಾ, ನಿಮಗೆ ಜ್ವರ ಇಲ್ಲ ಅಲ್ಲ, ಸೊ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸೇ ಆಗಿದೆ ಅಂತ ನಾವು ಶಾರ್ಟ್ ಹೇಳೋಕ್ಕಾಗೋದಿಲ್ಲ. ಸೊ ಸ್ಕ್ಯಾನಿಂಗ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ನಮಗೆ ಈ ರೀತಿ ಈ ಟ್ಯಾಬ್ಲೆಟನ್ನು ತೆಗೆದುಕೊಂಡಾಗ. ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾಗುತ್ತೆ, ಅದು ಯಾವಾಗ ಹೋಗುತ್ತೆ, ಯಾವಾಗ ಸರಿ ಆಗತ್ತೆ, ಅದು ಡಿಪೆಂಡ್ಸ್. ನಿಮ್ಮ ಬಾಡಿ ಅಲ್ಲಿ ಹಾರ್ಮೋನ್ ಯಾವಾಗ ಒಂದು ಬ್ಯಾಲೆನ್ಸಿಗೆ ಬರುತ್ತೆ ಆವಾಗಲೇ ಅದು ಸರಿ ಹೋಗುತ್ತೆ. ಅದು 1-2 ತಿಂಗಳ ಆಗ್ಬೋದು, 1 ವರ್ಷನೇ ಆಗ್ಬೋದು, ಅಥವಾ ಸರಿ ಆಗದೇನೂ ಇರ್ಬೋದು. ಸೊ ಕೆಲವೊಂದು ಸಲ ನೀವು ನೋಡ್ತಾ ಇರ್ಬೋದು, ಮಹಿಳೆಯರು ಕೆಲವೊಬ್ಬರು ಈ ಟ್ಯಾಬ್ಲೆಟ್ ತಗೊಳ್ತಾರೆ ಆ್ಯಂಡ್ ಅವರಿಗೆ ಮುಂದೆ ಈ ಮಕ್ಕಳಾಗಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಎಲ್ಲರಲ್ಲೂ ಅಲ್ಲ, ಬಟ್ ಸ್ವಲ್ಪ ಜನರಿಗೆ ಆಗ್ತಾ ಇರುತ್ತೆ. ಸೊ ಆವಾಗ ಮೇ ಬಿ ಈ ಥರದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಇವರಲ್ಲಿ ಆ್ಯಂಡ್ ಅದರಿಂದ ಅವ್ರಿಗೆ ಕನ್ಸೀವ್ ಆಗೋಕ್ಕಾಗ್ತಾ ಇಲ್ಲ. ದ್ಯಾಟ್ ಆಲ್ಸೋ ಕುಡ್ ಬಿ ಒನ್ ಆಫ್ ದ ರೀಸನ್ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಬಿಕಾಸ್ ಇದು ಹೈ ಡೋಸ್ ಔಷಧಿ ಇರೋದ್ರಿಂದ ಈ ರೀತಿ ಚೇಂಜಸನ್ನು ಸಹ ಮಾಡುವಂತಹ ಕೆಪಾಸಿಟಿಯನ್ನು ಹೊಂದಿರುವಂತಹ ಒಂದು ಟ್ಯಾಬ್ಲೆಟ್ ಇದು. ಸೊ ಎರಡನೇ ರೀಸನ್ ಇರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಮೂರನೇ ರೀಸನ್ ಏನಿರ್ಬೋದು ಈ ರೀತಿ, ಕೆಲವೊಂದು ಸಲ ಕೆಲವೊಂದು ಮಹಿಳೆಯರಲ್ಲಿ ಈ ಅಬಾರ್ಷನ್ ಆದಮೇಲೆ ಸ್ವಲ್ಪ ಸ್ಪಾಟಿಂಗು, ಸ್ವಲ್ಪ ಬ್ಲೀಡಿಂಗು ಇರುತ್ತೆ. ಬಟ್ ಇದು ನಾರ್ಮಲ್ ಸಹ ಇರ್ಬೋದು ಅವರಲ್ಲಿ, ಏನೂ ರೀಸನ್ ಇರದೆ ಸ್ವಲ್ಪ ನಾರ್ಮಲಿನೂ ಇರ್ಬೋದು. ನಾರ್ಮಲ್ ಇತ್ತು ಅಂದರೆ ನಮಗೇನು ಪ್ರಾಬ್ಲಮ್ ಇಲ್ಲ. ನಮಗೆ ಮೇನ್ ಇಂಟೆನ್ಷನ್ ಏನು, ಒಳಗಡೆ ಏನೂ ಉಳ್ಕೊಂಡಿರಬಾರ್ದು. ಹಾರ್ಮೋನಲ್ ಇಂಬ್ಯಾಲೆನ್ಸಿಗೂ ನಾವೇನು ಹೆಚ್ಚಿಗೆ ಮಾಡೋಕ್ಕಾಗೋದಿಲ್ಲ. ಬಟ್ ನಾವೇನು ಹುಡುಕ್ತಾ ಇರ್ತೀವಿ, ಏನಾದರೂ ಉಳ್ಕೊಂಡಿತ್ತು ಅಂದರೆ ಆ ಹುಡುಗಿಯ ಜೀವಕ್ಕೆ ಅಪಾಯ ಇರುತ್ತೆ, ಅದು ಅವಳಿಗೆ ಪ್ರಾಬ್ಲಮ್ ಮಾಡುತ್ತೆ. ಸೊ ಅದನ್ನು ನಾವು ಟ್ರೀಟ್ ಮಾಡಬೇಕಾಗತ್ತೆ. ಸೊ ಹೇಗೆ ಟ್ರೀಟ್ ಮಾಡಬೇಕು ನೋಡಿ, ನೀವು ಆಲ್ರೆಡಿ ಟ್ಯಾಬ್ಲೆಟ್ ತೊಗೊಂಡಿದ್ದೀರಾ, ಟ್ಯಾಬ್ಲೆಟ್ ತೊಗೊಂಡ್ರೂ ಅದು ಹೋಗಲಿಲ್ಲ. ಸೊ ಇನ್ನೊಂದು ಸಲ ಟ್ಯಾಬ್ಲೆಟ್ ತೊಗೊಂಡು ನಾನು ಟ್ರೈ ಮಾಡಿ ನೋಡ್ತೀನಿ ಅನ್ನೋದು ಬಹಳ ಇಟ್ ಇಸ್ ನಾಟ್ ಅ ಗುಡ್ ಆಪ್ಷನ್. ಸೊ ಬೆಸ್ಟ್ ಆಪ್ಷನ್ ನಿಮ್ಗೆ ಆವಾಗ ಏನು, ನೀವು
ಕ್ಲೀನ್ ಮಾಡಿಸ್ಕೊಳ್ಬೇಕು. ಕ್ಲೀನ್ ಅಂದರೆ DNC ಅಂತ ನಾನು ಸುಮಾರಷ್ಟು ವೀಡಿಯೋಸನ್ನು ಮಾಡಿದ್ದೇನೆ, ನಿಮ್ಗೆ ಲಿಂಕನ್ನು ಸಹ ಕೊಡ್ತೇನೆ. ಇದು ಒಂದು ಸಿಂಪಲ್ ಪ್ರೊಸೀಜರ್, ಸೇಫ್ ಪ್ರೊಸೀಜರ್, ಇದರಲ್ಲಿ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಒಂದೇ ಪ್ರಾಬ್ಲಮ್ ಏನು, ನೀವು ಆಸ್ಪತ್ರೆಗೆ ಹೋಗಿ ಮಾಡಿಸ್ಬೇಕು, ಮನೆಯಲ್ಲೆಲ್ಲ ಮಾಡ್ಕೊಳಕ್ಕಾಗೋದಿಲ್ಲ. ನಿಮ್ಮ ಡಾಕ್ಟ್ರೇ ಇದನ್ನು ಮಾಡಬೇಕು. ಆ್ಯಂಡ್ ಅವರು ಈ ನಿಮ್ಮ ಯೋನಿಯ ಮುಖಾಂತರ, ನೀವೆಲ್ಲಿಂದ ಸಂಬಂಧ ಮಾಡ್ತಾ ಇರ್ತೀರಾ ಆ ಜಾಗದ ಮುಖಾಂತರ ಒಂದು ಟ್ಯೂಬನ್ನು ಒಳಗಡೆ ಹಾಕಿ ಏನೇನು ಉಳಿದಿದೆ ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕೊಡ್ತಾ ಇರ್ತಾರೆ. ಓಕೆ, ಬಹಳ ಸಣ್ಣ ಪ್ರೊಸೀಜರ್ ಇದು. ಆ್ಯಕ್ಚುಲಿ ಒಂದು 10-20 ನಿಮಿಷದಲ್ಲಿ ಮುಗಿದು ಹೋಗುತ್ತೆ. ಆ್ಯಂಡ್ OPD ಪ್ರೊಸೀಜರ್, ನೀವೇನು ಅಡ್ಮಿಟ್ ಆಗಬೇಕು, ಅಲ್ಲೇ ಉಳಿಬೇಕು, ಆ ರೀತಿದು ಏನೂ ಪ್ರಾಬ್ಲಮ್ ಇರೋದಿಲ್ಲ. ಬಹಳ ಸೇಫ್ ಪ್ರೊಸೀಜರ್. ಬಟ್ ಡಿಸ್ಅಡ್ವಾಂಟೇಜ್ ಏನು, ನೀವು ಆಸ್ಪತ್ರೆಗೆ ಹೋಗಬೇಕಾಗತ್ತೆ, ನಿಮ್ಮ ಡಾಕ್ಟ್ರೇ ಇದನ್ನು ಮಾಡಬೇಕಾಗತ್ತೆ. ಬಟ್ ಇದರಿಂದ ನಮಗೆ ಶ್ಯೂರ್ ಆಗುತ್ತೆ, ಹೌದು ಎಲ್ಲ ಕ್ಲೀನಾಗಿ ಹೋಗಿದೆ, ಅಲ್ಲಿ ಏನೂ ಉಳ್ಕೊಂಡಿಲ್ಲ, ಇನ್ಫೆಕ್ಷನ್ ಎಕ್ಸೆಟ್ರಾ ಆಗುವಂಥ ಸಾಧ್ಯತೆ ಇಲ್ಲ, ಗರ್ಭಕೋಶಕ್ಕೇನು ಪ್ರಾಬ್ಲಮ್ ಇಲ್ಲ, ಇವೆಲ್ಲ ನಾವು ಶ್ಯೂರ್ ಮಾಡ್ಕೊಳ್ಬಹುದು. ಆ್ಯಂಡ್ ಆಲ್ಸೋ ನಿಮ್ಮದು ಏನು ಉಳ್ಕೊಂಡಿದೆ ಅದನ್ನು ತೆಗಿಬೇಕಾದಾಗ ನಮ್ಗೆ ಇದು ಒಂದೇ ಮಾರ್ಗ ಇರುತ್ತೆ. ನಾವು ಯಾವುದೇ ಬೇರೆ ಮಾರ್ಗದಿಂದ ಅದನ್ನು ತೆಗಿಯೋಕ್ಕಾಗ್ತಾ ಇರೋದಿಲ್ಲ. ಅದು ಚಿಕ್ಕ ಚಿಕ್ಕ ಪೀಸಸ್ ಅಥವಾ ಏನು ಅಂಟ್ಕೊಂಡಿರುತ್ತೆ ಅದನ್ನು ನಾವು ಸ್ಕ್ರೇಪ್ ಮಾಡಿ, ಕ್ಯೂರೇಟ್ ಮಾಡಿ ತೆಗಿಬೇಕಾಗತ್ತೆ. ಸೊ DNC ಈಸ್ ದಿ ಆಪ್ಷನ್ ಆವಾಗ. ಸೊ ಆವಾಗ ನೀವು ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ. ಎಷ್ಟೇ ಆ್ಯಂಟಿಬಯೋಟಿಕ್ ತೊಗೊಳ್ಳಿ, ಎಷ್ಟೇ ನೀವು ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಅದರಿಂದ ಅದು ಕ್ಲಿಯರ್ ಆಗಿ ಹೋಗುವಂಥ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಸೊ ನಿಮ್ಮ ಡಾಕ್ಟ್ರು ನಿಮ್ಗೆ ಸ್ಕ್ಯಾನ್ ಮಾಡಿದಾಗ ಹೇಳ್ತಾರೆ ಎಷ್ಟು ಉಳ್ಕೊಂಡಿದೆ, ಏನೇನಾಗಿದೆ, ನಿಮ್ಮ ಗರ್ಭಕೋಶ ಎಷ್ಟು ಊದ್ಕೊಂಡಿದೆ, ನಿಮ್ಮ ಅಂಡಾಶಯ ಏನಾಗಿದೆ, ನೀವೇನು ಮಾಡಬೇಕು ಅಂತ ಅವರ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಿ. ಎರಡನೇದು ನಾನು ಹೇಳಿದೆ, ನೀವು ಫಾರ್ಮಸಿಯಿಂದ ಟ್ಯಾಬ್ಲೆಟ್ ತೊಗೊಂಡು ನುಂಗ್ತಾ ಹೋದ್ರಿ ಆ್ಯಂಡ್ ಸ್ಟಿಲ್ ನಿಮಗೆ ಕ್ಲೀನ್ ಆಗಿಲ್ಲ ಅಂದಾಗ ಅದು ನಿಮಗೆ ಪ್ರಾಬ್ಲಮನ್ನೇ ಉಂಟು ಮಾಡುತ್ತೆ. ಆ್ಯಂಡ್ ಬಹಳ ಸಿವಿಯರ್ ಪ್ರಾಬ್ಲಮ್ಸನ್ನು ಸಹ ಉಂಟು ಮಾಡ್ಬೋದು. ಸೊ ಆದಷ್ಟು ಬೇಗ ನೀವು ಇದನ್ನು ಕ್ಲೀನ್ ಮಾಡಿಸ್ಕೊಳ್ಬೇಕು. ಮುಂದಿನ ಪೀರಿಯಡಲ್ಲಿ ಹೋಗಿಬಿಡತ್ತೆ, ಯಾರೋ ಹೇಳಿದರು ಇದು ಮತ್ತೆ ಬ್ಲೀಡಿಂಗ್ ಆದಾಗ ಹೋಗುತ್ತೆ, ಅಲ್ಲಿವರೆಗೆಲ್ಲ ನೀವು ವೇಟ್ ಮಾಡೋಕ್ಕೆ ಹೋಗಬಾರ್ದು. ವೇಟ್ ಮಾಡೋಕ್ಕೂ ಆಗೋದಿಲ್ಲ, ಅಷ್ಟರೊಳಗೆ ನಿಮಗೆ ಸುಮಾರಷ್ಟು ಪ್ರಾಬ್ಲಮ್ಸ್ ಬರೋಕ್ಕೆ ಶುರು ಆಗಿಬಿಡ್ತವೆ. ಸೊ ರೀಸನ್ಸ್ ಈಗ ಏನಾದರೂ ನಾವು ಈ ಟ್ಯಾಬ್ಲೆಟ್ ತೊಗೊಂಡು ಬ್ಲೀಡಿಂಗ್ ಸ್ಟಾರ್ಟ್ ಆಗೋದಕ್ಕೆ, ಒಂದು ಇನ್ಕಂಪ್ಲೀಟ್ ಅಬಾರ್ಷನ್, ಪೂರ್ತಿಯಾಗಿ ಹೋಗಲೇ ಇಲ್ಲ, 7-8 ದಿನ ಬ್ಲೀಡಿಂಗ್ ಆಯಿತು ಪರವಾಗಿಲ್ಲ, ಬಟ್ ಮತ್ತೆ ಶುರುವಾಯಿತು ಅಂದಾಗ ಸಣ್ಣ ತುಂಡು ಏನಾದರೂ ಅಲ್ಲಿ ಉಳ್ಕೊಂಡಿದೆಯೋ, ನಿಮ್ಮ ಬಾಡಿ ಅದನ್ನು ತೆಗಿಯೋಕ್ಕೆ ಟ್ರೈ ಮಾಡ್ತಾ ಇದೆಯೋ, ಅದರಿಂದ ಹೀಗೆ ಆಗ್ತಾ ಇದೆಯೋ ಏನೋ. ಸೊ ಒಂದು ಇನ್ಕಂಪ್ಲೀಟ್ ಅಬಾರ್ಷನ್. ಎರಡನೇದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇಷ್ಟೆಲ್ಲ ಹೈ ಡೋಸ್ ಹಾರ್ಮೋನ್ ಇರೋದ್ರಿಂದ ನಿಮ್ಮ ಬಾಡಿ ಅದಕ್ಕೆ ಇಂಬ್ಯಾಲೆನ್ಸ್ ಹಾಕ್ಕೊಂಡು ಈ ರೀತಿ ಬ್ಲೀಡಿಂಗ್ ಮಾಡ್ತಾ ಇದೆಯೋ ಅಂತ. ಕೆಲವೊಮ್ಮೆ ನಾರ್ಮಲಿ ಸ್ವಲ್ಪ ಈ ಥರ ಅಬಾರ್ಷನ್ ಎಲ್ಲ ಆದಾಗ ಸ್ವಲ್ಪ ಜನ ಮಹಿಳೆಯರಲ್ಲಿ ಈ ಥರ ಸ್ಪಾಟಿಂಗ್ ಕಂಟಿನ್ಯೂ ಆಗ್ತಾ ಇರುತ್ತೆ ಅವರ ನೆಕ್ಸ್ಟ್ ಪೀರಿಯಡ್ ತನಕ, ಭಾಳ ಕಡಿಮೆ ಪರ್ಸೆಂಟೇಜ್ ಆಫ್ ಮಹಿಳೆಯರಲ್ಲಿ. ಸೊ ಇವೆಲ್ಲವನ್ನ ಪತ್ತೆ ಹಚ್ಕೊಳ್ಳಿಕ್ಕೆ ಅದು ಇನ್ಕಂಪ್ಲೀಟ್ ಅಬಾರ್ಷನ್ನು, ಹಾರ್ಮೋನಲ್ ಇಂಬ್ಯಾಲೆನ್ಸು, ನಾರ್ಮಲ್ಲು, ಇವೆಲ್ಲ ಗೊತ್ತಾಗೋದು ನಮಗೆ ಸ್ಕ್ಯಾನ್ ಮಾಡಿದ ಮೇಲೇ. ಸೊ ಮೇಕ್ ಇಟ್ ಅ ಪಾಯಿಂಟ್ ದಟ್ ನೀವು ಈ ಥರದ ಟ್ಯಾಬ್ಲೆಟನ್ನು ತೆಗೆದುಕೊಂಡ್ರಿ ಅಂದಾಗ ನಿಮ್ಮ ಡಾಕ್ಟ್ರು ಹೇಳಲಿ ಬಿಡಲಿ, ಬಟ್ ನೀವು ಈ ಬ್ಲೀಡಿಂಗ್ ಮುಗಿದ ಮೇಲೆ ಒಂದು ಸ್ಕ್ಯಾನ್ ಮಾಡಿಕೊಂಡು ಶ್ಯೂರ್ ಆಗಬೇಕು ದಟ್ ಹೌದು ಎಲ್ಲ ನಾರ್ಮಲ್ ಇದೆ ಈಗ ಅಂತ. ಸೊ ದಟ್ ಈಸ್ ಆಲ್ ಅಬೌಟ್ restarting of the bleeding after taking the abortion pills. Thank you so much for watching the video. Please like, share and subscribe the channel. Thank you.